ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. 2 ಡೇಸಿಂದ ಅದು ಇದು ಏನೋ ಸ್ವಲ್ಪ ಇಶ್ಯೂಸ್, ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೇಜಾರೇ ಸ್ವಲ್ಪ. ಇನ್ನು ಹಾಗೆ ಇದ್ದರೆ ಹಾಗೆ ಆಗಲ್ಲ ಅಲ್ವಾ, ಇರೋದನ್ನು ಮರೆತು. ನಂದು ಏನು ಇಶ್ಯೂ ಇಲ್ಲ, ಊರಿಂದ ಸ್ವಲ್ಪ ಅಲ್ಲಿ ಊರಲ್ಲಿ ಏನೋ ಇಶ್ಯೂ ಆಗಿದೆ, ಹಾಗಾಗಿ ಅದೇ ಬೇಜಾರಲ್ಲಿದ್ದೆ. ಸರಿ, ನಾನು ಬೆಳಗ್ಗೆಯಿಂದನೂ ಅಷ್ಟಕ್ಕಷ್ಟೇ ತಿಂಡಿ, ಇವಾಗ ಊಟನೂ ಏನು ತಿನ್ಕೊಂಡಿಲ್ಲ. ಸರಿ, ಸ್ವಲ್ಪ OTP ತೊಗೊಳಕ್ಕೆ ಹೇಳಿದ್ದಾರೆ, ಅದನ್ನು ತೊಗೊಬೇಕು. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಡ್ರೆಸ್ ಅಂದರೆ ಲೆಗ್ಗಿನ್ಸ್ಗಳು ಕೊಡಿಸ್ಬೇಕು. ಹಾಗೆ ಸ್ವಲ್ಪ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿದೆ, ತೊಗೊಬೇಕು. ಅದನ್ನೆಲ್ಲ ತೊಗೊಂಡು ಅವಳನ್ನ ಸ್ಕೂಲಿಂದ ಕರ್ಕೊಂಡು ನಾನು ಏನೇನು ಮಾಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ. ಹಾಗೆ ಇನ್ನು ನಾನು ಇನ್ನೊಂದು 3-4 ಡೇಸು ಪೂಜೆ ಎಲ್ಲ ಏನು ಮಾಡೋ ಆಗಿರಲ್ಲ. ನಾನು ನಿನ್ನೆ ಅಷ್ಟೇ ಪೀರಿಯಡ್ಸ್ ಆಗಿದ್ದೀನಿ. ಇನ್ನು ಬ್ಯಾಕ್ ಪೇಯ್ನ್ ಎಲ್ಲ ತುಂಬಾ ಇದೆ, ಅದರಲ್ಲಿ ಟೆನ್ಷನ್ಗಳು ಬೇರೆ. ಊಟ ತಿಂಡಿ ಏನು ಸರಿಯಾಗಿ ತಿಂದಿರ. ನಿನ್ನೆ ನಾನು ಲೈವಲ್ಲೂ ಅದಕ್ಕೇ ಬಿಂದಿ ಏನು ಬೊಟ್ಟಿಟ್ಟಿರಲಿಲ್ಲ. ಈ ಟೈಮಲ್ಲಿ ನಾನು ಬೊಟ್ಟಿಡಲ್ಲ, ಅಂದರೆ ಕುಂಕುಮನ ಹಣೆಗಿಡಲ್ಲ, ಬರೀ ಬ್ಲ್ಯಾಕ್ ಕಲರ್ದೊಂದು ಡಾಟ್ಸ್ ಇಟ್ಕೊಳ್ತೀನಿ ಅಷ್ಟೇ. ಈ ಟೈಮಲ್ಲಿ ಆದಷ್ಟು ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ನೈಟ್ ಟೈಮ್ ನೆನೆ ಹಾಕಿಟ್ಟು ತಿನ್ನೋದ್ರಿಂದ ಸ್ವಲ್ಪ ಬ್ಯಾಕ್ ಪೇಯ್ನು ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆದಷ್ಟು ಬಿಸಿನೀರು ಕುಡಿದ್ರೆ ಎಲ್ಲ ಬ್ಲೀಡಿಂಗ್ ಎಲ್ಲ ಕ್ಲೀನಾಗಿ ಆಗುತ್ತೆ. ಮತ್ತು ಬಿಸಿನೀರು ಚೆನ್ನಾಗಿ ಉಯ್ಕೊಂಡ್ರೆ ಮೈಕೈ ನೋವು ಇರಲ್ಲ. ಪೀರಿಯಡ್ಸ್ ಟೈಮಲ್ಲಿ ಅಷ್ಟು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ. ಮತ್ತು ಬಿಸಿ ನೀರು ದಿನ ನಾನು 3 ಡೇಸ್ ತಲೆಗೆ ಸ್ನಾನ ಮಾಡ್ತೀನಿ. 3 ಡೇಸು ಚೆನ್ನಾಗಿ ಬಿಸಿ ನೀರನ್ನ ಹಾಕ್ಕೊಳ್ತೀನಿ. ಆವಾಗ ಸ್ವಲ್ಪ ಬ್ಯಾಕ್ ಪೇಯ್ನು ಕಡಿಮೆ ಇರುತ್ತೆ, ಮೈಕೈ ನೋವು ಅಷ್ಟಿರಲ್ಲ, ಸುಸ್ತು ಆಯಾಸ ಕಮ್ಮಿ ಆಗುತ್ತೆ. ಡ್ರೈ ಫ್ರೂಟ್ಸ್ ತಿನ್ನಿ, ಮತ್ತು ಫ್ರೂಟ್ಸ್ ಜ್ಯೂಸು ಆ ಥರ ಕುಡೀರಿ, ಬಿಸಿನೀರು ಚೆನ್ನಾಗಿ ಕುಡೀರಿ. ಮತ್ತು ನಾನು ಇನ್ಮೇಲೆ ಲೈವ್ ಬರೋದೇ ಕಮ್ಮಿ ಮಾಡಲ್ಲ ಅಂದ್ಕೊತೀನಿ. ಯಾಕಂದರೆ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಾಯಿಲ್ಲ ಅಂತೆ. ಅವ್ರ ಇಷ್ಟದ ವಿರುದ್ಧವಾಗಿ ನಾನು ಏನೂ ಮಾಡೋಕ್ಕೆ ಇಷ್ಟಪಡಲ್ಲ. ಬರೀ ವೀಡಿಯೋಸು ಶಾರ್ಟ್ಸ್ ಮಾಡ್ಕೊ ಸಾಕು, ಅದರಲ್ಲೇ ನೀನು ಹಾಕ್ತೀಯಾ ಅಂತ ಹೇಳಿದ್ದಾರೆ. ಆದಷ್ಟಾಗಲೇ ಅದಕ್ಕೆ ಅಂತಲೇ ತಲೆ ಕೆಡಿಸ್ಕೊಂಬೇಡ, ಲೈವ್ ವಿಡಿಯೋ ಎಲ್ಲ ಮಾಡಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಲೈವ್ ವೀಡಿಯೋಸ್ ಎಲ್ಲ ಇನ್ಮೇಲೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಏನು ಮಾಡೋದು ಅಂತ. ಬನ್ನಿ ಏನು ಮಾಡಿ. ಓಕೆ, ಈಗ ಸದ್ಯಕ್ಕೆ ನಾನು ಮಧ್ಯಾಹ್ನದಿಂದ ಲೈವ್ ಅಂತೀನಿ, ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಮಧ್ಯಾಹ್ನದಿಂದ ನಾನು ನೈಟ್ವರೆಗೂ ಏನು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಈಗ ಟೈಮು 4 ಆ ಥರ ಆಗಿದೆ. ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಇದಕ್ಕೆ ಮುಂಚೆ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಡೇಟ್ ಮಾಡ್ತೀನಿ. ಅವಳನ್ನ ಸ್ಕೂಲಿಂದ ಕರ್ಕೊಂಡು ಹಾಗೆ ಬಟ್ಟೆ ಅಂಗಡಿಗೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬರಬೇಕು. ಬನ್ನಿ ಹೋಗ್ಬಿಟ್ಟು ತೊಗೊಂಬರೋಣ. ಸರಿ, ತುಂಬ ಧೂಳು ಅಂದ್ಬಿಟ್ಟು ಸ್ಪೆಕ್ಸ್ ಹಾಕ್ಕೊಂಡು ಹೊರಟಿದ್ದೀನಿ. ಅದು ಆ ನೇಚರ್ಗೆ ಹಸಿರು ಕಲರ್ಗೆ ನನ್ನ ಡ್ರೆಸ್ಗೆ ಎಲ್ಲ ಸ್ಪೆಕ್ಸು ಅದೇ ಕಲರ್ ಕಾಣಿಸ್ತಾ ಇದೆ. ಸರಿ, ಹೋಗ್ತಾ ಇದ್ದೆ, ಕೀ ಮರ್ತು ಬಂದುಬಿಟ್ಟಿದ್ದೆ ಗಾಡಿದು. ಸರಿ ಅಂದ್ಬಿಟ್ಟು ಮತ್ತೆ ಮೇಲೆ ಹೋಗ್ಬಿಟ್ಟು ಗಾಡಿ ಕೀ ಎತ್ಕೊಂಡ್ಬಂದು ಸ್ಕೂಲ್ ಹತ್ರ ಇದು ಪಾರ್ಕಿಂಗ್ ಮಾಡಿರೋದು ನನ್ನ ಗಾಡಿನ. ಈ ಥರ ಪಾರ್ಕ್ ಮಾಡ್ತೀನಿ. ಬೇಗ ಹೋದರೆ ಪಾರ್ಕ್ ಆರಾಮಾಗಿ ಮಾಡ್ಬೋದು. ಒಂದು ಸ್ವಲ್ಪ ಲೇಟಾಗಿ ಹೋಗ್ಬಿಟ್ರೆ 5-10 ನಿಮಿಷ ಜಾಗನೇ ಇರಲ್ಲ ಇಲ್ಲಿ ಪಾರ್ಕ್ ಮಾಡೋದಕ್ಕೆ. ಫುಲ್ಲು ಆ ಕಡೆ ಹಿಂದೆಗಡೆಗೆ ಹೋಗಬೇಕು. ಅಲ್ಲೊಂದು ಕಾರ್ ಕಾಣಿಸ್ತಿದೆ ನೋಡಿ, ಅಲ್ಲಿರುತ್ತೆ ಜಾಗ ನಿಲ್ಲಿಸೋದಕ್ಕೆ. ನಾನು ಅದಕ್ಕೆ ಒಂದು ಸ್ವಲ್ಪ ಬೇಗ 4 ಗಂಟೆಗೆ ಬಿಟ್ಬಿಡ್ತೀನಿ. 4 ಗಂಟೆಗೆ ಬಿಟ್ಟರೆ 4:15, 4:20 ಹಂಗೆ ಹೋಗ್ಬಿಡ್ತೀನಿ. ಅವಾಗ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಹಾಗಾಗಿ ಪಾರ್ಕಿಂಗಿಗೆ ಚೆನ್ನಾಗಿ ಜಾಗ ಇರುತ್ತೆ, ಆಪ್ಷನ್ಸ್ ಇರುತ್ತೆ. ನಾನು ಅಲ್ಲಿ ಹೋಗಿ 4:15, 4:20 ಹಂಗೆ ಹೋಗ್ತೀನಿ. ಅವಳು ಸ್ಕೂಲ್ ಬಿಡೋದು 4:30ಗೆ. ನಾನು ಬಂದು ಇದೇ ನನ್ನ ಪ್ಲೇಸು, ದಿನ ಕುತ್ಕೊಳ್ಳೋದು. ನಾನು ಯಾರನ್ನೂ ಮಾತಾಡ್ಸಲ್ಲ, ನನ್ನ ಪಾಡಿಗೆ ನಾನು ಸೈಲೆಂಟಾಗಿ ಕುತ್ಕೊಂಡಿರ್ತೀನಿ. ಅಲ್ಲೆಲ್ಲ ತೆಲುಗು ಅವರು, ಹಿಂದಿಯವರೇ ಮತ್ತು ತಮಿಳವರೇ ಸ್ಕೂಲಲ್ಲಿ, ಕನ್ನಡ ಮಾತಾಡೋರೇ ಕಮ್ಮಿ. ಹಾಗಾಗಿ ನನ್ನ ಪಾಡಿಗೆ ನಾನು ಕುತ್ಕೊಂಡು ಮೊಬೈಲು ನೋಡೋಕ್ಕೆ ಅದರಲ್ಲೂ ನೆಟ್ ಇರಲ್ಲ, ಕುತ್ಕೊಂಡು ಇರ್ತೀನಿ. ಸರಿ, ನನ್ನ ಮಗಳು ಬಂದಳು, ಅವಳಿಗೊಂದು ಲೆಗ್ಗಿನ್ಸ್ ಬೇಕಿತ್ತು ಯೂನಿಫಾರ್ಮ್ ಒಳಗಡೆಗೆ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಟ್ರೆಂಡಲ್ಲಿ ತೊಗೊಂಡೋಗೋಣ ಅಂತ ಬಂದೆ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಇದು ಚಿಕ್ಕದು ಶಾಪು, ಬರೀ ಮೆನ್ಸ್ದು, ಮೆನ್ಸು
ಮತ್ತು ವುಮೆನ್ಸ್ದು ಪಕ್ಕನೇ ಇದು ವುಮೆನ್ಸ್ದು ನಾವು ಬಂದಿರೋದು. ಇನ್ನೊಂದು ದೊಡ್ಡದು ಟ್ರೆಂಡ್ ಬಂದು KR ಪುರಮಲ್ಲಿದೆ, TC ಪಾಳ್ಯ ರೋಡಲ್ಲಿದೆ. ಇದು ನಮ್ಮ ಮನೆ ಹತ್ರ ರೋಡಲ್ಲಿದೆ. ಅಯ್ಯಪ್ಪ ನಗರದಲ್ಲಿ ಒಂದು 3 ದೇವಸ್ಥಾನ ಇದೆ, ಆ ದೇವಸ್ಥಾನದ ಆಪೋಸಿಟೇ ಇದೆ. ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಅದು ಒಂದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಟ್ಟಿದ್ದೆ ಅವಳಿಗೆ. ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿದ್ದಿಲ್ಲ, ಎಲಾಸ್ಟಿಕ್ ಎಲ್ಲ ಚೆನ್ನಾಗಿದ್ದಿಲ್ಲ, ಲೂಸಾಗಿ ಹೋಗ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ಇವ್ರಿಗೆ ಕೇಳಿಬಿಟ್ಟು ಕಾರ್ಡ್ ಎತ್ಕೊಂಡೋಗಿ ಅವಳಿಗೊಂದು ಬೇರೆ ಏನು ತೊಗೊಂಡಿಲ್ಲ. ನಾನು ಏನು ತೊಗೊಳ್ಳೋ ಮೂಡಲ್ಲೂ ಇರಲಿಲ್ಲ, ನನಗೆ ಯಾವುದು ಬೇಕಾಗಿದ್ದಿಲ್ಲ. ಸದ್ಯಕ್ಕೆ ಹಾಗೆ ವೀಡಿಯೋಗೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಬಂದೆ. ಎತ್ನಿಕ್ ವೇರ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಎತ್ನಿಕ್ ವೇರ್ಗಳು ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಬಟ್ ಅಲ್ಲಿ ನೋಡಿದೆ ಅಷ್ಟೇ, ನನಗೆ ಯಾವುದೂ ಅಷ್ಟು ಲೈಕ್ ಆಗಲಿಲ್ಲ. ಬಟ್ ಅಲ್ಲಿ ನೋಡೋಕ್ಕೆ ಸಿಂಪಲ್ ಆ್ಯಂಡ್ ಡೀಸೆಂಟ್ ಅನಿಸುತ್ತೆ. ಅದು ಹಾಕ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಜಾತ್ರೆ ಇರೋ ಥರ ಡ್ರೆಸ್ಗಳನ್ನ ತೊಗೊಳೋದ್ರ ಬದಲು ಡೀಸೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಲಾಸ್ಟಲ್ಲಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಅಂದರೆ ಲಾಗ್ ಎಂಡ್ ಮಾಡೋದು ಲಾಸ್ಟ್ ಒಂದು ವೀಡಿಯೋ ಮಾತಾಡಿದ್ದೀನಲ್ಲ, ಅದು ಟ್ರೆಂಡಲ್ಲೇ ತೊಗೊಂಡಿದ್ದು ಟಾಪು. ನೋಡೋದಕ್ಕೆ ಮಾತ್ರ ತುಂಬಾ ಸಿಂಪಲ್ಲಾಗಿದೆ, ಹಾಕ್ಕೊಂಡ್ರೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ. ಸರಿ, ಅಲ್ಲಿ ತೊಗೊಂಡು ರಿಲಯನ್ಸ್ಗೆ ಬಂದ್ವಿ. ಸ್ವಲ್ಪ ತರಕಾರಿ ಬೇಕಿತ್ತು, ಬೇಳೆ ಎಲ್ಲ ಖಾಲಿಯಾಗಿತ್ತು. ಬೇಳೆ ಒಂದು ತೊಗೊಳಕ್ಕೆ ಅಂದ್ಬಿಟ್ಟು ನಾನು ಟೀ ಪುಡಿ ತೊಗೊಳಕ್ಕೆ ಅಂದ್ಬಿಟ್ಟು ಇಲ್ಲಿ ರಿಲಯನ್ಸ್ ಫ್ರೆಶ್ಗೆ ಬಂದಿದ್ದು. ಬೇರೆ ಕಡೆ ತರಕಾರಿನ ನಾರ್ಮಲ್ ಆಚೆಗಡೆನೇ ತೊಗೊಬೋದಿತ್ತು. ಇಲ್ಲಿಗೆ ಏನಕ್ಕೆ ಬಂದೆ ಅಂದರೆ ನನ್ನ ಮೊಬೈಲಲ್ಲಿ ವೈಫೈ ಇಲ್ಲ, ನೆಟ್ಟು ಇಲ್ಲ, ಹಾಗಾಗಿ ಕಾರ್ಡ್ ತೊಗೊಂಬಂದಿದ್ದೆ. ಇನ್ನು ಔಟ್ಸೈಡು ರೋಡಲ್ಲಿ ಮಾರ್ತಾ ಇರೋರ ಹತ್ರ ಎಲ್ಲ ಕಾರ್ಡಲ್ಲಿ ಪೇ ಮಾಡೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ಇಲ್ಲಿ ಏನು ಸಿಗುತ್ತೆ, ಏನು ಚೆನ್ನಾಗಿರುತ್ತೆ ನೋಡಿಬಿಟ್ಟು ತೊಗೊಂಡೋಗೋಣ ಅಂತ ಬಂದೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಮೆಟ್ರೋಗೆ ಹೋಗಬೇಕು, ಹಾಗಾಗಿ ಸುಮ್ಮನೆ ಇದ್ದೆ ನಾನು. ಜಾಸ್ತಿ ಏನೂ ತೊಗೊಳ್ಲಿಲ್ಲ, ಏನು ಬೇಕೋ ಎಷ್ಟು ಬೇಕೋ ಅಷ್ಟೇ ತೊಗೊಂಡೆ. ಮೆಂತ್ಯ ಸ್ವಲ್ಪ ಖಾಲಿಯಾಗಿತ್ತು, ದೋಸೆಗೆ ಹಾಕ್ಕೊಳ್ಬೇಕಲ್ವ, ದೋಸೆಗೆ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಬೇಳೆ ಮತ್ತು ಮೆಂತ್ಯ ಅಷ್ಟೇ ತೊಗೊಂಡಿದ್ದು ನಾನು ಸಾಂಬಾರಿಗೆ ಅಂದ್ಬಿಟ್ಟು. ತರಕಾರಿ ಎಲ್ಲ ನೋಡಿದೆ. ಇನ್ನು ನನ್ನ ಮಗಳು ಪನ್ನೀರ್ ಬೇಕು ಅಂತ ಇದ್ಲು. ಇವಾಗ ಬೇಡ, ನನಗೆ ಅಷ್ಟು ಫ್ರೀ ಇಲ್ಲ, ಮತ್ತು ಬೇಡ ಇನ್ನೊಂದು ಸಲ ತೊಗೊಳ್ಳೋಣ ಅಂದ್ಬಿಟ್ಟು ಕರ್ಕೊಂಬಂದೆ. ಒಂದು ತೊಗೊಳ್ತೀನಿ ಅಂದ್ಬಿಟ್ಟು 19 ತೊಗೊಳ್ತಾಳೆ ಅವಳು. ಸದ್ಯಕ್ಕೆ ಇಷ್ಟು ತೊಗೊಂಡೆ, ಆದರೂ ಮೇಲ್ಗಡೆ ಹೋಗಿದ್ದಾಳೆ ಅವಳು. ನಾನು ಹೋಗಿಲ್ಲ ನೋಡಿ, ನಾನು ಇದು ಬಿಲ್ ಹಾಕಿಸ್ಕೊಬಂದರೆ ಅವಳು ಮೇಲ್ಗಡೆ ಹೋಗಿ ಪಾಪ್ಕಾರ್ನ್ ತೊಗೊಂಬರೋಕ್ಕೆ ಹೋಗಿದ್ದಾಳೆ. ಪಾಪ್ಕಾರ್ನು ಮತ್ತು ಒಂದು ಕೇಕ್ ತೊಗೊಂಡಿದ್ದಾಳೆ. ಬಂದುಬಿಟ್ಟು ಇದನ್ನು ತೊಗೊಂಡ್ಲಾ ಅಂತ ಕೇಳ್ತಾಯಿದ್ಲು. ಸರಿ, ನಾನು ಸೊಪ್ಪು ಎಲ್ಲ ತೊಗೊಳ್ಳೋಣ ಅಂತ ನೋಡಿದೆ. ಟೊಮೆಟೊ ನೋಡಿದೆ, ಫ್ರೆಶ್ಶಾಗಿ ಕಾಣ್ತಿದೆ, ಬಟ್ ಅದು ತೊಟ್ಟುಗಳು ಹತ್ರ ಎಲ್ಲ ಒಂಥರ ಕರಗಿರೋ ಥರ ಆಗಿತ್ತು, ಮತ್ತು ಮೆತ್ತಗಿತ್ತು. ಬೆಂಡೆಕಾಯಿನೂ ಅಷ್ಟೇ ಎಲ್ಲ ಬಲ್ತೋಗಿರೋದೇ ಇತ್ತು. ಇನ್ನು ಆಲೂಗಡ್ಡೆ ಆಚೆ ಕಡೆ ರೇಟ್ ಕಮ್ಮಿ, ಇಲ್ಲಿ 20-30 ರೂಪಾಯಿ ಇದೆ kg, ಆಚೆಗಡೆ 100 ರೂಪಾಯಿಗೆ 4 kg. ಹಂಗೆ ಕಂಪೇರ್ ಮಾಡಿಕೊಂಡು ಸರಿ ಆಚೆಗಡೆನೇ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಇದು ಮಾಡಿದೆ. ನೆಲ್ಲಿಕಾಯಿ ತೊಗೊಳ್ಳೋಣ ಅಂತ ನೋಡಿದೆ, ಬೇಡ ನೋಡೋಣ ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟು ತೊಗೊಳ್ಳೋಣ ಅಂತ ಬಂದೆ. ಇನ್ನು ನನ್ನ ಮಗಳು ಬಂದರೆ ಸ್ವೀಟ್ ಕಾರ್ನು ಅವಳಿಗೂ ಬೇಕು ನನಗೂ ಬೇಕು, ಅದನ್ನು ನೋಡಿ ತೊಗೊತಾ ಇದ್ಲು. ಸರಿ ತೊಗೋ ಅಂದೆ. ನಾನು ಸ್ವಲ್ಪ ಮೆಣ್ಸಿಕಾಯಿ ಕ್ಯಾಪ್ಸಿಕಮ್ಮು ತೊಗೊಳ್ಳೋಣ ಅಂತ ತೊಗೊಂಡೆ. ಮೆಣ್ಸಿಕಾಯಿ ಓಕೆ ಅನಿಸ್ತು, ಅಷ್ಟು ಚೆನ್ನಾಗೇ ಇತ್ತು ಫ್ರೆಶ್ಶಾಗಿ, ಹಾಗಾಗಿ ಮೆಣ್ಸಿಕಾಯಿನ ತೊಗೊಂಡೆ. ಸ್ವೀಟ್ ಕಾರ್ನು ಯಾವ್ದು ತೊಗೊಂಡ್ಲಿ ಅಂತ ತೋರಿಸ್ತಾ ಇದ್ಲು. ಇದನ್ನು ತೊಗೊಂಡ್ವಿ. ಸರಿ ಮೆಣ್ಸಿಕಾಯಿ ತೊಗೊಳ್ಳೋಣ ಅಂತ ತೊಗೊಂಡೆ. ತರಕಾರಿ ಎಲ್ಲ ನೋಡ್ಕೊಂಡು ತೊಗೊಬೇಕು, ಇಲ್ಲ ಅಂದರೆ ಫ್ರಿಜ್ಜಲ್ಲಿಟ್ರೂ ಕರ್ಗೋಗ್ಬಿಡುತ್ತೆ. ಇನ್ನು ಕ್ಯಾಪ್ಸಿಕಮ್ಮು ಒನ್ ಟೈಮ್ಗೆ ಒಂದು ಯೂಸ್ ಮಾಡ್ಕೊಳ್ಳೋ ಥರ ಜಾಸ್ತಿ ದೊಡ್ಡದು ಇಲ್ಲ, ಜಾಸ್ತಿ ಚಿಕ್ಕದು ಇಲ್ಲ, ನೋಡಿಕೊಂಡು ಮೀಡಿಯಮ್ ಸೈಜ್ದು ತೊಗೊಂಡೆ. ಅದು ತುಂಬ ದೊಡ್ಡದಾದರೆ ಕಟ್ ಮಾಡಿಟ್ರೆ ಚೆನ್ನಾಗಿರಲ್ಲ. ಸರಿ ಬಸ್ಸಾರಿಗೆ ಅಂದ್ಬಿಟ್ಟು ಹೀರೆಕಾಯಿ ತೊಗೊಳ್ಳೋಣ ಅಂತ ಬಂದರೆ ಎಲ್ಲ ಬಲ್ತ್ಬಿಟ್ಟಿದೆ. ಒಂದು ಬಲ್ತಿರೋದು ಒಂದು ಎಳೆದು ಆ ಥರ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಸರಿ ಇದು ಮುಂದೆ ಒಂಚೂರು ಮುರಿದೋಗಿತ್ತು, ಪರವಾಗಿಲ್ಲ ಅಂತ ಅದು ಹೀರೆಕಾಯಿ ತೊಗೊಂಡೆ. ಇನ್ನು ಬಾಳೆಹಣ್ಣು ನಾನು ತೊಗೊಳ್ತೀನಿ ಯಾವಾಗ್ಲೂ, ಅದೂ ಅಷ್ಟೇ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ, ಒಳಗಡೆ ಎಲ್ಲ ಹಾಳಾಗೋಗ್ಬಿಟ್ಟಿರುತ್ತೆ. ಸರಿ ಅದಷ್ಟು ತೊಗೊಂಡು ಹೊಟ್ಟೆ ಹಸಿತಾ ಇತ್ತು. ಇನ್ನು ಅದು ಇದು ಟೆನ್ಷನ್ನಲ್ಲಿ, ಮನೆಯಲ್ಲಿ ಸ್ವಲ್ಪ ಊರಲ್ಲಿ ಏನೋ ಟೆನ್ಷನ್ ಇತ್ತು ಅಂದ್ಬಿಟ್ಟು ನಾನು ಊಟ ಮಾಡಿದ್ದಿಲ್ಲ. ಸರಿ ನನ್ನ ಮಗಳು ಪಾನಿಪುರಿ ಕೊಡ್ಸಮ್ಮ ಅಂತ ಅಂದ್ಲು, ಅದಕ್ಕೆ ಅಂತಲೇ ಕ್ಯಾಶ್ ತೊಗೊಂಡೋಗಿದ್ದೆ 60 ರೂಪಾಯಿ. ಪಾನಿಪುರಿ ತಿನ್ಕೊಂಡು ಮನೆಗೆ ಬಂದ್ವಿ. ಸರಿ ಮನೆಗೆ ಬಂದರೆ ಅಲ್ಲಿ ಬಿಲ್ ಬಂದು 380 ಆಗಿತ್ತು, 324. ಇದಿಷ್ಟು ತೊಗೊಂಡಿದ್ದು ಬಿಲ್ಲು 324 ಆಗಿದೆ. ಬಾಳೆಹಣ್ಣು ತೊಗೊಂಡೆ, ಇದು ಬೇಳೆ
ಮತ್ತು ಮೆಂತ್ಯ, ಬಾಳೆಹಣ್ಣು, ಹೀರೆಕಾಯಿ, ಸೌತೆಕಾಯಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು ಇದೆರಡು ಔಟ್ಸೈಡ್ ತೊಗೊಂಡೆ. ಅಲ್ಲಿ ಟೊಮೆಟೊ ಅಷ್ಟು ಫ್ರೆಶ್ ಆಗಿದ್ದಿಲ್ಲ, ಅದಕ್ಕೆ ನಾನು ಅಲ್ಲಿ ಬರೋ ರೋಡಲ್ಲಿ ಚೆನ್ನಾಗಿರುತ್ತೆ ತರಕಾರಿ, ಅಲ್ಲೇ ತೊಗೊಬೋದಿತ್ತು. ಇಲ್ಲೇ ಏನಕ್ಕೆ ತೊಗೊಂಡೆ ಅಂದರೆ ಅಲ್ಲಿ ಕಾರ್ಡ್ ಅಕ್ಸೆಪ್ಟ್ ಇರಲ್ಲ, ನನ್ನ ಮೊಬೈಲು ಔಟ್ಸೈಡ್ ವರ್ಕ್ ಆಗಲ್ಲ, ನೆಟ್ ಇರಲ್ಲ. ಹಾಗಾಗಿ ಇದಕ್ಕೆ ಕ್ಯಾಶ್ ತೊಗೊಂಡೋಗಿದ್ದೆ 100 ರೂಪಾಯಿ. ಇದು 40 ರೂಪೀಸ್ ಆಯಿತು. ಇನ್ನು ಪಾನಿಪುರಿಗೆ ಅಂದ್ಬಿಟ್ಟು 60 ರೂಪಾಯಿ ಆಯಿತು. ನನ್ನ ಮಗಳು 2 ಸಮೋಸ ತೊಗೊಂಡಿದ್ದಾಳೆ ತಿನ್ನೋಕ್ಕೆ ಅಂದ್ಬಿಟ್ಟು. ನಮ್ಮದೊಂಥರ ಹೆಂಗೆ ಅಂದರೆ ಫೋನಲ್ಲಿ ಇಷ್ಟು ದಿನ ಏನು ಬೇಕು ಅದನ್ನು ತೊಗೊಂಡು ಹೆಂಗೆಂಗೋ ಇದ್ದೆ. ಬಟ್ ಅದು ನೆಟ್ ಡಾಟಾ ಖಾಲಿಯಾಗಿದೆ, ಹಾಕಿಸ್ಕೊಬೇಕು. ಮನೆಯಲ್ಲಿ ವೈಫೈ ಇರೋದ್ರಿಂದ ಮೊಬೈಲ್ಗೆ ಬರೀ ಕಾಲ್ದು ಮಾತ್ರ ರೀಚಾರ್ಜ್ ಮಾಡಿಸ್ಕೊತಿದ್ದೀನಿ. ಹಾಗಾಗಿ ಸರಿ ಎಲ್ಲ ಎತ್ತಿಟ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದೆ. ನನ್ನ ಮಗಳು ಡಾಮಿನೋಸ್ ಪಿಜ್ಜಾ ಬೇಕು ಅಂತ ಹೇಳಿದ್ಲು. ಸರಿ ಅಂದ್ಬಿಟ್ಟು ಮನೆಯಲ್ಲೇ ಆರ್ಡ್ರ್ ಮಾಡ್ಕೊಂಡ್ವಿ. ನಂದು ಕ್ರೆಡಿಟ್ ಕಾರ್ಡಲ್ಲಿ ಕೂಪನ್ಸ್ ಇತ್ತು, ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಮ್ಮ ಮನೆಯವರು ಕೇಳಿಬಿಟ್ಟು ಅವ್ರು ಬರೋಕ್ಕೆ ಮುಂಚೆ ನಾವೇ ಆರ್ಡ್ರ್ ಮಾಡ್ಕೊಂಡಿದ್ವಿ ಏನೇನು ಬೇಕಂತ. ಅದೆಲ್ಲ ಫ್ಲೇವರು ನನ್ನ ಮಗಳೇ ಆರ್ಡ್ರ್ ಮಾಡ್ಕೊಂಡಿರೋದು, ಅವಳೇ ತಿಂದಿದ್ದು. ಅದರಲ್ಲಿ ನಾನೊಂದು ಪಿಜ್ಜಾ ತಿಂದಿದ್ದಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ನನ್ನ ಮಗಳೇ ತಿನ್ಕೊಂಡಿದ್ದಾಳೆ. ನಾನದು ಇದು ತರಕಾರಿ ಎಲ್ಲ ಮಿಕ್ಸ್ ಇರೋದನ್ನು ತೊಗೊಂಡಿದ್ದೆ. ಅದು ಮತ್ತು ಅವಳಿಗೆ ಚೀಸ್ದು ಕಾರ್ನ್ದು ಅಂದರೆ ತುಂಬಾ ಇಷ್ಟ, ಅದನ್ನು ತೊಗೊಂಡು ತಿನ್ಕೊಂಡ್ವಿ ಅಷ್ಟು. ಓಕೆ ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ, ದಯವಿಟ್ಟು ವೀಡಿಯೋಸ್ ನೋಡಿ. ವ್ಯೂಸ್ ಎಲ್ಲ ತುಂಬಾ ಕಮ್ಮಿ ಆಗಿದೆ. ಹಾಗೆ ಲೈವ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ, ಬಟ್ ನಾನು ಫೇಸ್ ಲೈವ್ನ ಮಾಡ್ತಾ ಇಲ್ಲ. ಬಟ್ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಾಯಿಲ್ಲ. ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಏನೂ ಮಾಡಲ್ಲ. ಫಸ್ಟು ನನ್ನ ಪ್ರಿಫರೆನ್ಸ್ ಬಂದು ನನ್ನ ಹಸ್ಬೆಂಡ್ಗೆ ಇರುತ್ತೆ. ಅವ್ರ ಸಪೋರ್ಟ್ ಇದ್ದರೆ ಮಾತ್ರ ನಾನು ಏನು ಬೇಕಾದರೂ ಮಾಡ್ತೀನಿ, ಇಲ್ಲಾಂದರೆ ನಾನು ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ಏನೂ ಮಾಡಲ್ಲ. ಹಾಗಾಗಿ ನಾನು ಫೇಸ್ ಲೈವ್ನ ಮಾಡಲ್ಲ. ಇನ್ಮೇಲೆ ಮಾಡಿದ್ರೆ ನಾರ್ಮಲ್ ಲೈವ್ನ ಮಾಡ್ತೀನಿ ಅಷ್ಟೇ. ಪ್ಲೀಸ್ ಎಲ್ಲರೂ ಸಪೋರ್ಟು ಯಾವ ಲೈವ್ ಆದ್ರೂ ಇದ್ದು ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವೀಡಿಯೋನ ನಾನು ಪೀರಿಯಡ್ಸ್ ಆಗಿ ಇವತ್ತಿಗೆ 3 ಡೇಸು. ಸರಿ, ಇನ್ನು ಬೆಡ್ಶೀಟ್ ಎಲ್ಲ ತೊಳಿಬೇಕಿತ್ತು. ನಮ್ಮ ಅತ್ತೆಗೆ ಈ ಥರ ಆದಾಗ ಅವರಿಗೆಲ್ಲ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಬೆಡ್ ಕವರೆಲ್ಲ ತೆಗಿತಾ ಇದ್ದೆ. ಬೆಡ್ ಕವರು, ತಲೆದಿಂಬು ಕವರು ಎಲ್ಲ ತೆಗೆದ್ಬಿಟ್ಟು ಮನೆಯೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಳ್ಳೋಣ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೆ. ಅದು ಇನ್ನೊಂದು ಫೋನಲ್ಲಿ ಮ್ಯೂಟ್ ಲೈವ್ಗೆ ಹಾಕಿಟ್ಟಿದ್ದೆ. ಅದನ್ನು ಹಾಗೆ ನೋಡಿಕೊಂಡು ಎಷ್ಟು ಜನ ಲೈವಲ್ಲಿದ್ದಾರೆ ಅಂತ ನೋಡ್ಕೊತಾ ಇದ್ದೆ. ಆ ಓಲೆ ಒಂದು ಬಿದ್ದೋಗ್ಬಿಡ್ತು. ಸರಿ ಅಂದ್ಬಿಟ್ಟು ಆ ಓಲೆ ಎತ್ತಿ ಹಾಕ್ಕೊಂಡೆ. ಇನ್ನು ಆಚೆಗಡೆ ಹಾಗೆ ಸ್ವಲ್ಪ ಬಂದೆ, ಅದು ಬೆಡ್ ಕವರ್ನ ತೊಳೆಯೋಕೆ ಹಾಕ್ಬಿಟ್ಟೆ, ಮಿಷಿನಿಗೆ ಹಾಕಿದೆ. ನಾನು ಅದನ್ನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಆಚೆಗಡೆ ಬರ್ಡ್ಸ್ದೆಲ್ಲ ಸೌಂಡು ಚೆನ್ನಾಗಿ ಕೇಳಿಸ್ತಾ ಇತ್ತು, ಕೇಳಿಸ್ಕೊಂಡು ನಿಂತ್ಕೊಂಡೆ. ಸರಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂದ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಹೂವು ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡೆ. ಇನ್ನು ನಾನು ಗಿಡಗಳನ್ನೂ ಮುಟ್ಟಲ್ಲ 3 to 4 ಡೇಸು. ಹೂವು ಎಲ್ಲ ಹಾಗೆ ನೋಡಿದೆ ಅಷ್ಟೇ, ನಾನು ಮುಟ್ಟೋದಕ್ಕೇನು ಹೋಗಿಲ್ಲ. ನಾನು ಈ ಟೈಮಲ್ಲಿ 4 to 5 ಡೇಸ್ಗೆ ಪೂಜೆ ಮಾಡ್ತೀನಿ. 3-4 ಡೇಸು ನಾನು ಗಿಡಗಳನ್ನೂ ಸಹ ಮುಟ್ಟೋದಿಲ್ಲ, ಹಾಗೆ ದೂರದಲ್ಲಿ ನಿಂತ್ಕೊತೀನಿ. ಸರಿ ಅಂದ್ಬಿಟ್ಟು ಹಾಗೆ ಮೊಬೈಲ್ನ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡೆ. ತುಂಬ ದಿನ ಆಗಿತ್ತು. ಬ್ಯಾಕ್ ಪೇಯ್ನ್ ಎಲ್ಲ ನನಗೆ ಫಸ್ಟೆಲ್ಲ ಅಷ್ಟು ಬರ್ತಾ ಇರಲಿಲ್ಲ. ಇವಾಗ 1 ವರ್ಷದಿಂದ ನನಗೆ ಬ್ಯಾಕ್ ಪೇಯ್ನ್ ತುಂಬಾ ಬರುತ್ತೆ, ಸೊಂಟ ನೋವು, ಬೆನ್ನು ನೋವು ತುಂಬಾ ಬರುತ್ತೆ. ಅದಕ್ಕೆ ಸ್ವಲ್ಪ ವಾಕ್ ಮಾಡೋಣ ಅಂತ ವಾಕ್ ಮಾಡಿಕೊಂಡೆ. ಫಸ್ಟ್ ನಮ್ಮ ಬ್ಲಡ್ ಇಲ್ಲ ಅಂದರೆ ಬ್ಲೀಡಿಂಗ್ ಅಷ್ಟು ಹೋಗಲ್ಲ. ಬ್ಲಡ್ ಇದ್ದರೆ ನನಗೆ 3.5 ಡೇಸ್ಗೆ ಕ್ಲಿಯರ್ ಆಗಿಬಿಡುತ್ತೆ ಬ್ಲಡ್ ಇದ್ದರೆ. ಇಲ್ಲ ಅಂದರೆ ಒಂದು ಅಷ್ಟೇ. ಸರಿ ಅಂದ್ಬಿಟ್ಟು ಸ್ವಲ್ಪ ಯೋಗಾಸನ ಮಾಡೋಣ ಅಂದ್ಕೊಂಡು, ಏನಿದಕ್ಕೆ ಸೂರ್ಯ ನಮಸ್ಕಾರ ಅಂತಾರ ಏನೋ ಒಂದು ನನಗೆ ಗೊತ್ತಿಲ್ಲ. ಸರಿ, ಬಿಸಿಲಿಗೆ ಆಪೋಸಿಟ್ ಕುತ್ಕೊಂಡು ಸೂರ್ಯನ ಕಿರಣಗಳು ಮುಖಕ್ಕೆ ಬೀಳಲಿ ಅಂದ್ಬಿಟ್ಟು ಈ ಥರ ಕುತ್ಕೊಂಡೆ, ನೋಡ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡಿದ್ರೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಬಾಡಿನೂ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು. ಇನ್ನು ರಾತ್ರಿ ಫುಲ್ಲು ಮಳೆ ಬಂದಿತ್ತು. ಮೇಲ್ಗಡೆ ಪಾರಿವಾಳಗಳು ತುಂಬ ಗಲೀಜು ಮಾಡಿರುತ್ತೆ. ಅದು ಏನಾಗಿರುತ್ತೆ ಅಂದರೆ ಮಳೆ ಬಂದಾಗ ನೀರು ಬರುತ್ತೆ ಅಲ್ಲ ನೋಡಿ, ಇದು ಗಲೀಜೆಲ್ಲ ಕೆಳಗೆ ಬಂದು ಅಲ್ಲಿ ಓಡಾಡೋ ಜಾಗದಲ್ಲಿ ತುಂಬಾ ಗಲೀಜು ಅನಿಸುತ್ತೆ. ಸರಿ, ಇಲ್ಲೆಂಗೂ ಡ್ರೈ ಆಗಿದೆ ಅಲ್ಲ ಅಂದ್ಬಿಟ್ಟು ಇದನ್ನು ಕಸ ಗುಡಿಸ್ಕೊಂಡ್ರೆ ಕೆಳಗಡೆ ಅಷ್ಟು ಗಲೀಜು ನೀರು ಬರಲ್ಲ ಅಂದ್ಬಿಟ್ಟು ಹಿಂಗೆ ಮಾಡಿಕೊಂಡೆ. ಇಲ್ಲೆಲ್ಲ ನೋಡಿ, ಇದು ಗಂಟೆ ಹಣ್ಣು ಗಿಡ. ಈ ಗಲೀಜೊಳಗಡೆ ಅದು ಉಟ್ಕೊಂಡ್ಬಿಟ್ಟಿದೆ. ಇನ್ನು ಈ ಡ್ರಮ್ ಕೆಳಗಡೆ ಒಂದು 2-3 ಗಿಡಗಳು ಹುಟ್ಟಿದೆ.
ಈ ಕಡೆ ನೋಡಿ ಸಿಮ್ಗೆ ಹೂ ಗಿಡ ಬರುತ್ತಲ್ಲ ಅದು ಹುಟ್ಟಿದೆ. ಅಯ್ಯೋ ಇವೆಲ್ಲ ಹೆಂಗೆ ಹುಟ್ಟಿದೆಯಲ್ಲ ಅಂತ ಅಂದ್ಕೊಂಡು ಅದು ಗಂಟೆ ಹಣ್ಣು ಗಿಡ ಕಿತ್ತಾಕೋದಕ್ಕೂ ಬೇಜಾರಾಯಿತು ನನಗೆ. ಸರಿ ಇನ್ನು ಮತ್ತೆ ಅಲ್ಲಿ ಕಸ ತುಂಬಾ ಇತ್ತಲ್ಲ, ಅದನ್ನು ಗುಡಿಸ್ಕೊಳಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ಆ ಗಿಡನ ಕಿತ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಇಲ್ಲಿ ಗುಡಿಸ್ಕೊಂಡೆ. ಸರಿ ಇನ್ನು ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಗಿಡಗಳಿಗೆ ಹಾಕೋಣ ಅಂತ ಹಾಗೆ ಇಟ್ಕೊಂಡೆ. ಇಲ್ಲಿ ಸೈಟಲ್ಲಿ ಒಂದು ಎಳ್ಳಿಕಾಯಿ ಗಿಡನೂ ಅದು ಕಿತ್ತಳೆ ಹಣ್ಣು ಗಿಡನೂ ಗೊತ್ತಿಲ್ಲ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇಲ್ಲ. ಅದರಲ್ಲಿ ಒಂದು 20 ಕಾಯಿ ಬಿಟ್ಟಿದೆ. ಅದು ಯಾರಿಗೂ ಕಾಣಿಸಿಲ್ಲ. ಆಪೋಸಿಟ್ ಇಟ್ಟಿಗೆ ಅಂಗಡಿ ಇದೆ, ಅವ್ರಿಗೆ ಕಾಣಿಸಿದೆ. ಅವ್ರೇನಾದ್ರು ಕಾಯಿ ಕುಯ್ಕೊತಿದಾರ ಅಂತ ಗೊತ್ತಿಲ್ಲ. ಇದನ್ನ ಹಿಂಗೆ ಗಿಡಗಳಿಗೆ ಹಾಕ್ಬಿಟ್ಟು ಇವರು ಬಂದಿದ್ರು. ಸರಿ ತಿಂಡಿ ತಿನ್ನೋಣ ಅಂತ ಬಂದೆ. ಹೊಟ್ಟೆ ತಾಳ ಆಗ್ತಾಯಿತ್ತು. ಅನ್ನ, ಟೊಮೆಟೊ ಗೊಜ್ಜು, ಮೊಸರನ್ನ ಮಾಡ್ಕೊಂಡಿದ್ದೆ. ಇನ್ನು ನೈಟು ಪಿಜ್ಜಾ ತಿಂದಿದ್ದಲ್ಲ, ಡೈಜೆಸ್ಟ್ ಆಗಿರಲ್ಲ ಅಂದ್ಬಿಟ್ಟು ಹಿಂಗೆ ಈ ಥರ ಮಾಡಿಕೊಂಡೆ. ಇವ್ರು ಹೊರಟ್ರು. ಸರಿ ನಾನು ತಿಂದಿದ್ದಾದಮೇಲೆ ಇಲ್ಲಿ ನೋಡಿ ಈ ಥರ ಧೂಳು ಬಂದಿರುತ್ತೆ ಮೇಲ್ಗಡೆ ನೀರು ಬಿದ್ದರೆ, ಅದೊಂಥರ ಅಲ್ಲಿ ಬ್ಲ್ಯಾಕಾಗಿ ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಮೇಲ್ಗಡೆ ಗುಡಿಸ್ಬಿಟ್ಟು ಇಲ್ಲಿ ಸ್ವಲ್ಪ ನೀರು ಹಾಕಿ ತೊಳ್ಕೊಂಡೆ. ಈ ಕಡೆ ಎಲ್ಲ ತೊಳೆದಿಲ್ಲ, ರಾತ್ರಿ ಮಳೆ ಬಂದುಬಿಟ್ಟು ಎಲ್ಲ ಕ್ಲೀನಾಗೇ ಇದೆ. ಈ ಕಡೆ ಅಲ್ಲಿ ಮಣ್ಣು ಥರ ಇತ್ತಲ್ವ, ಅದಕ್ಕೆ ಮಾತ್ರ ನೀರು ಹಾಕ್ಬಿಟ್ಟು ಆ ಕಡೆ ಫುಲ್ಲು ತಳ್ಕೊಂಡೆ. ಇನ್ನು ಈ ಕಡೆ ಇವನ್ನಿಟ್ಟಿರೋ ಕಬ್ಬಿಣದ್ದು ಏಣಿಗಳಿಟ್ಟಿರೋದ್ರಿಂದ ಅಲ್ಲಿ ತುಂಬಾ ಡಸ್ಟ್ ಇರುತ್ತೆ, ಕ್ಲೀನ್ ಮಾಡಿಕೊಂಡೆ. ಆದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಮಾಡ್ಕೊತಾ ಇದ್ದೆ. ಹಾಗೆ ವಾಷಿಂಗ್ ಮಿಷಿನ್ಗೆ ಇನ್ನೊಂದು ಬೆಡ್ಶೀಟ್ ಇತ್ತು, ಅದನ್ನು ಹಾಕಿಬಿಟ್ಟೆ. ಅದು ಹಾಕಿದ್ರೆ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ಅಂದ್ಕೊಂಡು ಅದು ಹಾಕ್ಬಿಟ್ಟು ನಾನು ಟೀನ ಗ್ಲಾಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ರೆಸ್ಟ್ ಮಾಡಿದೆ ಟೀ ಕುಡಿದು. ಇವ್ರು ಹೋದ್ಮೇಲೆ ಮತ್ತೆ ಲೈವ್ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಇವತ್ತೇ ನಂದು ಲಾಸ್ಟು ಫೇಸ್ ಲೈವ್. ನಾನು ನಾರ್ಮಲ್ ಲೈವ್ ಮಾಡ್ತೀನಿ, ಫೇಸ್ ಲೈವ್ ಮಾಡೋದು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಾ ಇಲ್ವಂತೆ. ಹಾಗಾಗಿ ಇದು ನನ್ನ ಇವತ್ತಿನ ವ್ಲಾಗು. ಓಕೆ ಫ್ರೆಂಡ್ಸ್, ಇದು ಬುಧವಾರ ಮತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ನನ್ನ ಕೈಲಾಗಿದ್ದನ್ನು ನಾನು ಮನೆಯಲ್ಲಿ ಏನೇನು ಮಾಡಿದ್ದೀನಿ ಅಂದ್ಬಿಟ್ಟು 2 ಡೇಸಲ್ಲಿ ತೋರಿಸಿದ್ದೀನಿ. ಟೈಮ್ ಇರೋವಾಗ ಮಾಡ್ಕೊಂಡಿದ್ದೀನಿ. ಈ ಲೈವೆಲ್ಲ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ನನ್ನ ಮನೆಯಲ್ಲಿ ಸ್ವಲ್ಪ ಅಮ್ಮ ಮನೆಯಲ್ಲಿ ಸ್ವಲ್ಪ ಏನೋ ಇಶ್ಯೂ ಇತ್ತು, ಹಾಗಾಗಿ ನಾನು ಅಷ್ಟು ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಹಾಕಿರೋ ವೀಡಿಯೋನ ನೋಡಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ. ವೀಡಿಯೋಸು ಅಷ್ಟು ವ್ಯೂಸ್ ಆಗ್ತಾಯಿಲ್ಲ. ನನ್ನಿಂದ ಏನಾದರೂ ತಪ್ಪಾಗ್ತಾಯಿದ್ರೆ ಅದನ್ನು ನನಗೆ ಕಮೆಂಟ್ ಮುಖಾಂತರ ಹೇಳಿ ತಿಳಿಸ್ಕೊಡಿ, ಏನು ತಪ್ಪು ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಹಾಗೆ ಗ್ರೌತ್ ಆಗೋದಕ್ಕೆ ಏನು ಮಾಡಬೇಕು ಅಂತಲೂ ಟಿಪ್ಸ್ ಕೊಡಿ ಅಂತ ಕೇಳ್ಕೊಳ್ತಾ ನಾನು ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.